Hello friends, once again this is N.R. Rajmohan, Assistant Professor GFCC Davangere. In this session I explain about limitations of index numbers. ನಿಮಗೆಲ್ಲ ಗೊತ್ತಿರೋ ಹಾಗೆ there are a number of uses or utility or importance and scope of the index number. ಆದಾಗ್ಯೂ there are several limitations suffered by these index numbers. ಅದರಲ್ಲಿ number one is sampling errors. Index numbers are never 100% accurate since selected items are included in the construction of index numbers. The sampling error creeps in. It is generally seen that two different samples drawn from the same universe do not produce identical result. ಅಂದರೆ ನಾವು ಯಾವಾಗ ಸ್ಯಾಂಪ್ಲಿಂಗ್ ಮೇಲೆ ಬೇಸ್ ಆಗ್ತೀವಿ, ಸ್ಯಾಂಪ್ಲಿಂಗ್ ರಿಸಲ್ಟ್ ವಿಲ್ ನಾಟ್ ಬಿ ಅಕ್ಯುರೇಟ್. ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ನಾವು ಒಂದು ಯೂನಿವರ್ಸಿಂದ 2 ಸ್ಯಾಂಪಲ್ ತೊಗೊಂಡಾಗ ಅದು ಸೇಮ್ ರಿಸಲ್ಟ್ ಕೊಡೋದಿಲ್ಲ. ದಟ್ ಡಸ್ ನಾಟ್ ಗಿವ್ ದ ಐಡೆಂಟಿಕಲ್ ರಿಸಲ್ಟ್ ಈವನ್ ದೋ ವಿ ಹ್ಯಾವ್ ಡ್ರಾನ್ 2 ಸ್ಯಾಂಪಲ್ಸ್ ಫ್ರಮ್ ದ ಸೇಮ್ ಯೂನಿವರ್ಸ್. ಹಾಗಿದ್ದಾಗ ಅಲ್ಲಿ ಎರರ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಇದು ಒಂದು ಲಿಮಿಟೇಷನ್ಸ್ ಅಂತ ಹೇಳ್ಬೋದು. ಎರಡನೇದೇನು, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ರಿಮೈನ್ಸ್ ಸೇಮ್. Index number construction is based on the fact that the quality of the items which are included does not change. In reality, in the changing world, new items enter the market, hence the assumption proves the limitations. ಅಂದರೆ ನಾವು ಒಂದು ಅಸಂಪ್ಷನ್ ಮೇಲೆ ನಾವು ಕನ್ಸ್ಟ್ರಕ್ಷನ್ ಮಾಡಿರ್ತೀವಿ. ಏನಂದರೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ರಿಮೈನ್ಸ್ ಸೇಮ್, ಅದು ಚೇಂಜ್ ಆಗಲ್ಲ. ಆದರೆ ಇದು ವಾಸ್ತವದಲ್ಲಿ ಆ ರೀತಿ ಇರೋದಿಲ್ಲ. ಯಾಕೆಂದರೆ ಮಾರ್ಕೆಟಿಗೆ ನ್ಯೂ ಐಟಮ್ಸ್ ಬರ್ತಾ ಇರುತ್ತೆ, ನ್ಯೂ ಪ್ರಾಡಕ್ಟ್ ಬರ್ತಾ ಇರುತ್ತೆ. ಆವಾಗ automatically the quality slightly varies from the earlier one, from the sample we have drawn. Therefore, ಇದು ಲಿಮಿಟೇಷನ್ಸು. ಏನು, ಕ್ವಾಲಿಟಿ ನಾಟ್ ರಿಮೈನ್ ದ ಸೇಮ್ ಅಂತ ಒಂದು ಲಿಮಿಟೇಷನ್ ಆಗುತ್ತೆ. ಅದೇ ರೀತಿ ನೋಡಿ, ಸ್ಪೆಸಿಫಿಕ್ ಇಂಡೆಕ್ಸ್ ಫಾರ್ ದ ಸ್ಪೆಸಿಫಿಕ್ ಪರ್ಪಸ್. ಇಲ್ಲಿ ನಾವು ಫಸ್ಟ್ ಐ ರೀಡ್ ಔಟ್ ದ ಪ್ಯಾರಾ. ದೇರ್ ಕ್ಯಾನ್ ಬಿ ಆಲ್ ಪರ್ಪಸ್ ಇಂಡೆಕ್ಸ್ ನಂಬರ್. ಎ ಸ್ಪೆಸಿಫಿಕ್ ಇಂಡೆಕ್ಸ್ ಸರ್ವ್ಸ್ ಆಸ್ ಎ ಸ್ಪೆಸಿಫಿಕ್ ಪರ್ಪಸ್ ಆ್ಯಂಡ್ ದೇರ್ ಫಾರ್ ದಿ ಅಪ್ಲಿಕಬಿಲಿಟಿ ಆಫ್ ದಿಸ್ ಅಸಂಪ್ಷನ್ ಕಮ್ಸ್ ಆಸ್ ಎ ಲಿಮಿಟೇಷನ್ಸ್. ಅಂದರೆ ಒಂದು ಪರ್ಪಸ್ಗೆ ಒಂದು ಇಂಡೆಕ್ಸ್ ನಂಬರ್ ಇರುತ್ತೆ, ಒಂದು ಸಿಚುವೇಷನಿಗೆ ಒಂದು ಇಂಡೆಕ್ಸ್ ನಂಬರ್ ಇರುತ್ತೆ. ಬಟ್ ಒನ್ ಸಿಂಗಲ್ ಇಂಡೆಕ್ಸ್ ನಂಬರ್ ಡಸ್ ನಾಟ್ ಸೂಟಬಲ್ ಫಾರ್ ಆಲ್ ದ ಪರ್ಪಸ್, ಫಾರ್ ಆಲ್ ದ ಸಿಚುವೇಷನ್. ದೇರ್ ಫಾರ್ ಇಟ್ ಇಸ್ ಎ ಲಿಮಿಟೇಷನ್ಸ್. ಎಲ್ಲ ಪರ್ಪಸ್ಸಿಗೆ ಒಂದೇ ಇಂಡೆಕ್ಸ್ ನಂಬರ್ ಇರೋಲ್ಲ, ಎಲ್ಲ ಸಿಚುವೇಷನ್ಗೂ ಒಂದೇ ಇಂಡೆಕ್ಸ್ ನಂಬರ್ ಸೂಟಬಲ್ ಆಗೋದಿಲ್ಲ. ಹಾಗಾಗಿ ಇದೊಂದು ಅನಾನುಕೂಲತೆ ಅಂತ ಹೇಳ್ಬೋದು. ಅದೇ ರೀತಿ ನೋ ಚೇಂಜ್ ಇನ್ ದ ಟೇಸ್ಟ್, ಹ್ಯಾಬಿಟ್ಸ್ ಆ್ಯಂಡ್ ಕಸ್ಟಮ್ಸ್. Construction of index number is based on the assumption that there is no change in the taste, habits and customs of the people. How could this possible in a dynamic world? ಮತ್ತೆ ಇನ್ನೊಂದು ಅಸಂಪ್ಷನ್ ಏನಂದರೆ, ಈ ನೋ ಚೇಂಜ್ ಇನ್ ದ ಟೇಸ್ಟ್, ಹ್ಯಾಬಿಟ್ಸ್ ಆ್ಯಂಡ್ ಕಸ್ಟಮ್ಸ್ ಅಂತ ಅಸಂಪ್ಷನ್ ನಾವು ಮಾಡ್ಕೊಂಡಿರ್ತೀವಿ, ಚೇಂಜ್ ಆಗಲ್ಲ ಅಂತ. ಆದರೆ ವಾಸ್ತವದಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಜನರ ಒಂದು ಟೇಸ್ಟು, ಹ್ಯಾಬಿಟ್ಸು, ಕಸ್ಟಮ್ ಚೇಂಜ್ ಆದಂಗೆಲ್ಲ ಅಲ್ಲಿ ಅದು ಇಂಡೆಕ್ಸ್ ನಂಬರ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಲಿಮಿಟೇಷನ್ಸ್. ಈ ಅಸಂಪ್ಷನ್ನು ರಾಂಗ್ ಆಗುತ್ತೆ ಅಂತ. ನೆಕ್ಸ್ಟ್, ವೆರೈಟಿ ಆಫ್ ಮೆಥಡ್ಸ್ ಆಫ್ ಕನ್ಸ್ಟ್ರಕ್ಷನ್. ಫ್ರಮ್ ದ ವೇರಿಯಸ್ ಮೆಥಡ್ಸ್ ಅಟ್ ಅವರ್ ಡಿಸ್ಪೋಸಲ್ ಟು ಕನ್ಸ್ಟ್ರಕ್ಟ್ ಅನ್ ಇಂಡೆಕ್ಸ್ ನಂಬರ್ ಔಟ್ ಆಫ್ ದ ಸೇಮ್ ಡೇಟಾ, ಡಿಫ್ರೆಂಟ್ ರಿಸಲ್ಟ್ಸ್ ಆರ್ ಒಬ್ಟೈನ್ಡ್. ದೇರ್ ಇಸ್ ನೋ ಸಿಂಗಲ್ ಫಾರ್ಮುಲಾ ವಿಚ್ ವಿಲ್ ಸ್ಟ್ಯಾಂಡ್ ಟ್ರೂ ಫಾರ್ ಆಲ್ ದ ಸಿಚುವೇಷನ್ಸ್. ಆಲ್ರೆಡಿ ಐ ಎಕ್ಸ್ಪ್ಲೈನ್ ದಿಸ್. ದಟ್ ಮೀನ್ಸ್ ಒಂದು ಇಂಡೆಕ್ಸ್ ನಂಬರು ಎಲ್ಲ ಸಿಚುವೇಷನ್ಸ್ಗೂ ಅಪ್ಲೈ ಆಗಲ್ಲ. ಒಂದು ಫಾರ್ಮುಲಾ ಎಲ್ಲ ಕಂಡೀಷನ್ಸ್ಗೂ ನಾವು ಅಪ್ಲೈ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ಒಂದೊಂದು ಸಿಚುವೇಷನ್ಗೆ ಒಂದೊಂದು ಟೈಪ್ ಇಂಡೆಕ್ಸ್ ನಂಬರ್ ಅಪ್ಲೈ ಮಾಡಬೇಕಾಗತ್ತೆ. ಹಾಗಾಗಿ ಇದೊಂದು ಲಿಮಿಟೇಷನ್ಸ್ ಆಗುತ್ತೆ. ನೆಕ್ಸ್ಟ್, ಅನ್ರಿಲಯಬಲ್ ಕಂಪ್ಯಾರಿಸನ್ಸ್ ಓವರ್ ಅ ಲಾಂಗರ್ ಪೀರಿಯಡ್. ವೆನ್ ದ ಕರೆಂಟ್ ಪ್ರೈಸಸ್ ಆರ್ ಕಂಪೇರ್ಡ್ ವಿತ್ ದ ಡಿಸ್ಟಿಂಕ್ಟ್ ಪ್ರೈಸಸ್, ದ ಇಂಡೆಕ್ಸ್ ನಂಬರ್ ಲುಕ್ ಮೀನಿಂಗ್ಲೆಸ್. ದ ಕರೆಂಟ್ ಪ್ರೈಸಸ್ ಕಂಟೈನ್ the effect of a variety of changes that had taken place which are absent in the distance price. ಅಂದರೆ ನಾವು ಈಗ ಕರೆಂಟ್ ಇಯರ್ 2020 ತೊಗೊಂಡು ಪ್ರೀವಿಯಸ್ ಇಯರ್ ಯಾವ್ದು ತೊಗೋಬೇಕಾಗತ್ತೆ, ಐದರ್ 2017, 18, 19 ತೊಗೋಬೇಕು. ಆದರೆ ಒಂದು 15 ವರ್ಷ 20 ವರ್ಷದ ಹಿಂದಿಂದ ನಾವು ಬೇಸ್ ಇಯರ್ ತೊಗೊಂಡಾಗ ಅದು ಮೀನಿಂಗ್ಲೆಸ್ ಆಗುತ್ತೆ. ಕಂಪ್ಯಾರಿಸನ್ ಬಿಕಮ್ಸ್ ಮೀನಿಂಗ್ಲೆಸ್. ನೋ ಕ್ಲಾರಿಟಿ, ನಂಬರ್ ಆಫ್ ಆಂಬಿಗ್ಯೂಟಿ ವಿಲ್ ಬಿ ದೇರ್. ದೇರ್ ಫಾರ್ ದಿಸ್ ಈಸ್ very very important drawback. Distinct prices. Next to normal year. The base year
with which prices of all other years are to be compared is assumed to be normal year. But it is very difficult to select any year to be a normal year. Moreover, the selection of different years as base years would produce different results. ನಾವು ನಾರ್ಮಲ್ ಇಯರ್ ತಗೋಬೇಕು ಅಂತ ಒಂದು ಇಂಪಾರ್ಟೆಂಟು ರೂಲ್ ಇದೆ ಯಾವಾಗ ವೆನ್ ವಿ ಕನ್ಸ್ಟ್ರಕ್ಟ್ ದ ಇಂಡೆಕ್ಸ್ ನಂಬರ್. ಬಟ್ ಸಾಧಾರಣವಾಗಿ ಎಲ್ಲ ವರ್ಷದಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ಮು ಒಂದು ತೊಂದರೆ ಇದ್ದೇ ಇರುತ್ತೆ. ನೋಡಿ, ಲಾಸ್ಟ್ 1.5 ಇಯರ್ ವಿ ಹ್ಯಾವ್ ಬೀನ್ ಸಫರ್ ಫ್ರಮ್ ದ ಕೊರೋನಾ. ಅದಕ್ಕಿಂತ ಮೊದಲು ಫ್ಲಡ್ ಇತ್ತು, ಅದಕ್ಕಿಂತ ಒಂದು ಅರ್ಥಕ್ವೇಕ್ ಇತ್ತು. ಈ ಥರ ಏನೋ ಒಂದು ಡಿಸಾಸ್ಟರ್ ಇದ್ದೇ ಇರುತ್ತೆ. ದೇರ್ ಫಾರ್ ಸೆಲೆಕ್ಷನ್ ಆಫ್ ನಾರ್ಮಲ್ ಇಯರ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಇನ್ ಕೇಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ಆಮೇಲೆ ಇನ್ನೊಂದು ಪಾಯಿಂಟು, ನಾವು 2-3 ಬೇಸ್ ಇಯರ್ ತೊಗೊಂಡಾಗ ಏನಾಗುತ್ತೆ, ಇಟ್ ಪ್ರೊಡ್ಯೂಸ್ ಡಿಫ್ರೆಂಟ್ ರಿಸಲ್ಟ್ಸ್, ಸೇಮ್ ರಿಸಲ್ಟ್ ಕೊಡೋದಿಲ್ಲ. ದೇರ್ ಫಾರ್ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಅಂತ ಹೇಳ್ಬೋದು. ಸೊ ರಿವಿಷನ್ ಮತ್ತೆ ಸೇಮ್ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದ್ದೀವಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ limitations of index numbers. Thank you.